ಸ್ನೇಹಿತರೆ, ಅದ್ಭುತವಾದ ಟೆಸ್ಟ್ ಮ್ಯಾಚ್, ಅದ್ಭುತವಾದ ಟೆಸ್ಟ್ ಸೀರೀಸ್. ಎಂಥ ಎಂಡ್ ಸಿಕ್ತು ಈ ಟೆಸ್ಟ್ ಸೀರೀಸ್ಗೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಲಂಡನ್ನ ಓವಲ್ನಲ್ಲಿ ನಡೆದ 5ನೇ ಟೆಸ್ಟ್, 5th ಅಂಡ್ ಫೈನಲ್ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ಅದ್ಭುತ ಜಯವನ್ನು ಗಳಿಸಿದೆ. ಟೆಸ್ಟ್ ಮ್ಯಾಚ್ ಬೋರಿಂಗ್ ಅಂತಾರೆ. ಯಾರು ಹೇಳಿದ್ ಬೋರಿಂಗ್ ಅಂತ? ಈ ಸೀರೀಸ್ ನೋಡಿದವ್ರನ್ನ ಕೇಳಿ. ಟೆಸ್ಟ್ ಮ್ಯಾಚ್ ಬೋರಿಂಗಾ? ಯಾವ ಕ್ರಿಕೆಟ್ನ ಜಾಸ್ತಿ ಎಂಜಾಯ್ ಮಾಡ್ತೀರಿ ಅಂತ. ಮಿರಾಕ್ಯುಲಸ್ ಗೆಲುವನ್ನ ಕಡೆ ಗಳಿಗೆಯಲ್ಲಿ ಭಾರತ ಮ್ಯಾಚ್ನಲ್ಲಿ ದಾಖಲಿಸ್ತು. ಕೇವಲ 6 ರನ್ನಿಂದ ಭಾರತ ಮ್ಯಾಚ್ ಗೆದ್ದು ಸರಣಿ ಸಮಬಲ ಮಾಡಿಕೊಂಡಿದೆ. ಈ ಟೆಸ್ಟ್ನಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ನಿರಂತರವಾಗಿ ಟಾಸ್ ಸೋಲುವ ಭಾರತದ ದೌರ್ಭಾಗ್ಯ ಇಲ್ಲೂ ಕೂಡ ಮುಂದುವರಿತು. ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ 224 ರನ್ಗಳಿಗೆ ಆಲ್ಔಟ್ ಆಯಿತು. ಕನ್ನಡಿಗ ಕರುಣ್ ನಾಯರ್ ಹಾಫ್ ಸೆಂಚುರಿ ಸಹಿತ 57 ರನ್ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾರೂ ಕೂಡ ಚೆನ್ನಾಗಿ ಆಡಲಿಲ್ಲ. ಅತ್ತ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಕೂಡ ಭಾರತದ ರೀತಿಯೇ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು. 247ಕ್ಕೆ ಅವರೂ ಆಲ್ಔಟ್ ಆದರು. ಸೊ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಭಾರತ ಉತ್ತಮ ಓಪನಿಂಗ್ ಅನ್ನು ಪಡ್ಕೊಳ್ತು. ಓವರ್ ಆಲ್ ಚೆನ್ನಾಗೇ ಬ್ಯಾಟಿಂಗ್ ಮಾಡ್ತು. ಓಪನರ್ ಯಶಸ್ವಿ ಜೈಸ್ವಾಲ್ರ ಭರ್ಜರಿ ಸೆಂಚುರಿ, ವಾಷಿಂಗ್ಟನ್ ಸುಂದರ್ ಕಡೆಯಲ್ಲಿ 6 ಬಡಿಸಿ T20 ಕ್ರಿಕೆಟ್ ಆಡಿದ್ದು ಎಲ್ಲ ಸೇರಿ 396 ರನ್ ಕಲೆ ಹಾಕ್ತು. ಟೋಟಲ್ ಇಂಗ್ಲೆಂಡ್ ಮೇಲೆ 373 ರನ್ಗಳ ಲೀಡ್ ಮಾಡ್ತು. 274 ಟಾರ್ಗೆಟ್ ಬೆನ್ನತ್ತಿದ ಇಂಗ್ಲೆಂಡ್ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರು. ಆದರೆ ಆಮೇಲೆ ಚೆನ್ನಾಗಿ ಆಡಿದ್ರು. ಜೋ ರೂಟ್ 105, ಹ್ಯಾರಿ ಬ್ರೂಕ್ 111 ರನ್ ಗಳಿಸಿ ಭಾರತದ ಆಸೆಯನ್ನು ಕಿತ್ಕೊಂಡು ಬಿಟ್ಟಿದ್ರು. ಆಲ್ಮೋಸ್ಟ್ ಗೆಲುವಿನ ದಡಕ್ಕೆ ಸೇರಿಸೋಕೆ ಆಲ್ಮೋಸ್ಟ್ ಕರ್ಕೊಂಡು ಹೋಗಿದ್ರು. ಆದರೆ ಅದರಲ್ಲಿ ಹ್ಯಾರಿ ಬ್ರೂಕ್ ಆರಂಭದ ಹಂತದಲ್ಲೇ ಆಕ್ಸಲರೇಟ್ ಮಾಡೋಕೆ ಹೊರಟಾಗ್ಲೇ, T20 ಥರ ಆಡೋಕೆ ಹೊರಟಾಗ್ಲೇ ಒಂದು ಚಾನ್ಸ್ ಕೊಟ್ಟಿದ್ರು. ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಪುಲ್ ಮಾಡೋಕೆ ಹೋಗಿ 6 ಹೊಡೆಯೋಕೆ ಹೋಗಿ ಮೊಹಮ್ಮದ್ ಸಿರಾಜ್ ಕೈಗೆ ನೇರವಾಗಿ ಬಾಲ್ ಹೋಗಿತ್ತು. ಸಿರಾಜ್ ಕೂಡ ಬಂತು ಈಸಿ ಕ್ಯಾಚ್ ಅಂತ ಹಿಂಗೆ ಹಿಡಿದು ಸಂಭ್ರಮಾಚರಣೆಯಲ್ಲಿದ್ದರು. ಅಷ್ಟೊತ್ತಿಗೆ ಕಾಲು ಹಿಂದೆ ಹೋಗಿತ್ತು. ಏನೋ ತೀರಾ ಜಂಪು ಕಷ್ಟ ಇತ್ತು, ಕ್ಯಾಚ್ ಏನಿಲ್ಲ, ಈಸಿ ಕ್ಯಾಚೇ ಇತ್ತು. ಆದರೆ ಹಿಂದೆ ಎಷ್ಟು ಸ್ಪೇಸ್ ಇದೆ ಅನ್ನೋದು ಕರೆಕ್ಟಾಗಿ ಜಡ್ಜ್ ಮಾಡಲಿಕ್ಕಾಗದೆ ಕಾಲಿಟ್ಟು ಹೋಯಿತು. ಸಿರಾಜಿಗೆ ಹೊಟ್ಟೆಗೆ ಬೆಂಕಿ ಹಾಕಿದಂಗಾಗಿತ್ತು. ಪಾಪ ಏನಾಗೋಯ್ತು ಅಂಥೇಳಿ. ಅದಾದಮೇಲೆ ಆ ಗಾಯದ ಮೇಲೆ ಆ ಹೊಟ್ಟೆಗೆ ಬಿದ್ದಿದ್ದ ಬೆಂಕಿಗೆ ಇನ್ನಷ್ಟು ಉರಿಯನ್ನು ಹಾಕೋ ರೀತಿಯಲ್ಲಿ ಇವರಿಬ್ಬರು ಆಡಿ ಸೆಂಚುರಿ ಹೊಡೆದ್ಬಿಟ್ರು ಇಬ್ಬರು ಕೂಡ. ಸಿರಾಜ್ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಆ ವಿಚಾರ ಬಂದಾಗಲಿಲ್ಲ ಅವ್ರ ಮನಸ್ಸಿಗೆ. ಆದರೆ ದಿನದ ಆಟದ ಅಂತ್ಯಕ್ಕೆ ಮತ್ತೆ ಭಾರತ ಕಮ್ಬ್ಯಾಕ್ ಮಾಡ್ತು. 4ನೇ ದಿನದ ಆಟದ ಅಂತ್ಯಕ್ಕೆ ಇಂಗ್ಲೆಂಡ್ ಸ್ಕೋರ್ 6 ವಿಕೆಟ್ ನಷ್ಟಕ್ಕೆ 339 ರನ್ ಇತ್ತು. ಆಫ್ಟರ್ ಟೀ ಮತ್ತೆ ಸ್ವಲ್ಪ ಇಂಡಿಯಾಗೆ ಮೂಮೆಂಟ್ ಸಿಗೋಕೆ ಶುರುವಾಗಿತ್ತು ಪಿಚ್ನಲ್ಲಿ. ಪ್ರಸಿದ್ಧ ಕೃಷ್ಣ ಮತ್ತು ಸಿರಾಜ್ ಅದ್ಭುತವಾಗಿ ಮಿಂಚು ಹರಿಸೋ ರೀತಿ ಬೌಲಿಂಗ್ ಮಾಡಿದ್ರು ಆಫ್ಟರ್ ಟೀ. ಸೊ 339 ರನ್ 6 ವಿಕೆಟ್ ನಷ್ಟಕ್ಕೆ ಇತ್ತು ಇಂಗ್ಲೆಂಡ್ ಗೆಲುವಿಗೆ 35 ರನ್ ಬೇಕಾಗಿತ್ತು. ಇಡೀ ದಿನ ಬಾಕಿ ಇತ್ತು. ಕೈಲಿ 4 ವಿಕೆಟ್ ಇತ್ತು. ಎಸ್ಸೋಕ್ಕೆ ಪಾಪ ಅವರಿಗೆ ಶೋಲ್ಡರ್ ಡಿಸ್ಲೋಕೇಟ್ ಆಗಿ ಒಂದು ಕೈ ಫುಲ್ ಅವರಿಗೆ ಪಟ್ಟಿ ಹಾಕಿ ಒಳಗಡೆ ಇಟ್ಟಿದ್ರು ಶರ್ಟ್. ಒಂದು ಕೈಲಿ ಆಡಬೇಕಾಗಿತ್ತು ಅವ್ರು ಬಂದು. ಆದರೂ ಕೂಡ ಬೇಕಾಗಿರೋದು ಎಷ್ಟು 35 ರನ್ ಅಲ್ವಾ, ಆರಾಮಾಗಿ ಹೊಡೆದು ಬಿಡ್ತಾರೆ ಬಿಡಿ. ಅವರೇನು ಜೇಮಿ ಸ್ಮಿತ್ ಇದ್ದಾರಲ್ಲ, ಆರಂಭದಲ್ಲಿ ಅದ್ಭುತವಾಗಿ ಸೆಂಚುರಿ ಹೊಡೆದಿದ್ದಂಥ, ಸೀರೀಸ್ನ ಆರಂಭದಲ್ಲಿ ಸೆಂಚುರಿ ಹೊಡೆದಿದ್ದಂಥ ಸ್ಟಾರ್, ಭಯಂಕರ ಬ್ಯಾಟ್ಸ್ಮನ್ ಕೂಡ ಹೌದು ಜೇಮಿ ಸ್ಮಿತ್. ಅವರಿದಾರಲ್ಲ, ಹೊಡೆದು ಬಿಸಾಕ್ತಾರೆ ಈಸಿಯಾಗಿ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ 5ನೇ ದಿನದ ಆರಂಭದಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಯಾವ ರೀತಿ ಬೌಲಿಂಗ್ ಮಾಡಿದ್ರು ಅಂದರೆ, ಅದರಲ್ಲೂ ಕೂಡ ಮೊಹಮ್ಮದ್ ಸಿರಾಜ್ ಯಾವ ಥರ ಬೌಲಿಂಗ್ ಮಾಡಿದ್ರು ಅಂದರೆ, ಲಿಟ್ರಲಿ ಇಂಗ್ಲೆಂಡ್ ಆಟಗಾರರಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇರಲಿಲ್ಲ, ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ. ಒಂದ್ಸಲಿ ಬಿದ್ದು ಹೊರಗೆ ಹೋಗ್ತಿತ್ತು, ಒಂದ್ಸಲಿ ಒಳಗೆ ಬರ್ತಾ ಇತ್ತು. 2 ರನ್ ಗಳಿಸಿದ ಜೇಮಿ ಸ್ಮಿತ್ ಸಿರಾಜ್ ಬೌಲಿಂಗ್ನಲ್ಲಿ ಕೀಪರ್ ಕ್ಯಾಚ್ ಕೊಟ್ಬಿಟ್ರು. ಧ್ರುವ್ ಜುರಲ್ಗೆ ಕ್ಯಾಚ್ ಕೊಟ್ಟರು. ತನ್ನ ಮುಂದಿನ ಓವರ್ನಲ್ಲೇ 9 ರನ್ ಗಳಿಸಿದ ಜೇಮಿ ಓವರ್ಟನ್ ರನ್ನ LBW ಮೂಲಕ ಕೆಡವಿದ್ರು. ಕೇವಲ 15 ರನ್ ಆ್ಯಡ್ ಮಾಡುವಷ್ಟರಲ್ಲಿ ರೀತಿ ವಿಕೆಟ್ ಬಿದ್ದು ಪಂದ್ಯದ ಗತಿ ಬದಲಾಯಿತು. ಪ್ರಸಿದ್ಧ ಕೃಷ್ಣ ಕೂಡ ಜೋಶ್ ಟಂಗರನ್ನ ಬೋಲ್ಡ್ ಮಾಡಿದ್ರು. ಆದರೆ ಆಟ್ಕಿನ್ಸನ್ ಮಾತ್ರ ಬೌಲಿಂಗ್ನಲ್ಲಿ ಕಾಡಿದ್ದಲ್ಲದೆ ಬ್ಯಾಟಿಂಗ್ನಲ್ಲೂ ಅಟಕಾಯಿಸ್ಕೊಂಡ್ಬಿಟ್ಟಿದ್ರು ಟೀಮ್ ಇಂಡಿಯಾಗೆ. 9 ವಿಕೆಟ್ ಹೋಗಿದೆ. ಕ್ರಿಸ್ ವೋಕ್ಸ್ ಬಂದಿದ್ದಾರೆ. ಒಂದು ಕೈ ಅವರದ್ದು ಶರ್ಟ್ ಒಳಗಡೆ ಇದೆ ಬ್ಯಾಂಡೇಜ್ ಆಗಿ, ಅಂದರೆ ಪಟ್ಟಿ ಹಾಕಿ ಒಳಗೆ ಕೂರಿಸಿದ್ದಾರೆ. ಇಂಜುರಿ ಆಗಿದೆ, ಶೋಲ್ಡರ್ ಡಿಸ್ಲೋಕೇಟ್ ಆಗಿದೆ. ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಬಿದ್ದು ಬೌಂಡ್ರಿ ತಡೆಯೋಕೆ ಹೋಗಿ ಬಿದ್ದು ಇಂಜುರಿ ಆಗಿದ್ದು ಅವರಿಗೆ. ಸೊ ಒಂದು ಕೈಯಲ್ಲಿ ಅವ್ರಿಗೆ ಬ್ಯಾಟಿಂಗ್ ಬಂತು ಅಂದರೆ ಒಂದು ಕೈಯಲ್ಲಿ ಆಡಬೇಕಾಗಿತ್ತು ಅವರು. ಆಟ್ಕಿನ್ಸನ್ ಅವರ ಪ್ರೈಮ್ ಬೌಲರ್ ಇಂಗ್ಲೆಂಡ್ದು. ಅವ್ರು ಬ್ಯಾಟ್ಸ್ಮನ್ ಥರ ಫುಲ್ ಕಾನ್ಫಿಡೆಂಟ್ ಆಗಿ ನಾನೇ ಆಡ್ತೀನಿ ಅಂತ ಹೇಳಿ ಅವರೇ ಆಡ್ತಾಯಿದ್ರು. ಲಾಸ್ಟ್ 2-3 ವಿಕೆಟ್ ಇರಬೇಕಾದ್ರೂ ಅವರೇ ಆಡ್ತಾಯಿದ್ರು. ಕ್ರಿಸ್ ವೋಕ್ಸ್ಗೆ ಬ್ಯಾಟಿಂಗ್ ಸ್ಟ್ರೈಕ್ ಬರೋಕ್ಕೆ ಬಿಡಲಿಲ್ಲ ಅವರು. ಒಂದು 6 ಹೊಡೆದುಬಿಟ್ರು. 6 ಅಂದರೆ ಅದು ಫೀಲ್ಡರ್ ಕೈಗೆ ಹೋಗಿತ್ತು, ಆಕಾಶ್ದೀಪ್ ಕೈಗೆ ಅದು ಕ್ಯಾಚ್ ಹಿಡಿಯೋಕೆ ಹೋಗಿ ಚಿಮ್ಬಿಟ್ಟು ಆಮೇಲೆ 6 ಹೋಯ್ತು ಅದು. ಆಮೇಲೆ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ರು. ಏನಾದರೂ ಮಾಡಿ ಒಂದು ಸಿಂಗಲ್ ತಗೊಳ್ತಿದ್ರು. ಬೀಟನ್ನಾದರೂ ಕೂಡ ಓಡ್ ಹೋಗಿ ಏನಾದರೂ ಕೂಡ ಕೀಪರ್ ಕೈಲಿದ್ದಾದರೂ ಓಡ್ ಹೋಗಿ ಸಿಂಗಲ್ ತಗೊಂಡು ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ರು. ಧ್ರುವ್ ಜುರಲ್ಲಿ ಗೊತ್ತಿರಬೇಕಾಗಿತ್ತು, ಗ್ಲೌಸ್ ತಗೊಂಡಿರಬೇಕು, ಒಂದು ಕೈದು ಥ್ರೋ ಮಾಡೋಕ್ಕಾಗಲ್ಲ ಗ್ಲೌಸ್ ಇದ್ದಾಗ ಅಂತ. ಬಟ್ ಅವ್ರದ್ದು ಮಾಡಲಿಲ್ಲ. ನೆಕ್ಸ್ಟ್ ಆಮೇಲೆ ಸುಧಾರಿಸ್ಕೊಂಡು ತಗೊಂಡ್ರು.
ಬಟ್ ಅಷ್ಟೊತ್ತಿಗೆ ಮೊಹಮ್ಮದ್ ಸಿರಾಜ್ ಅಟ್ಕಿನ್ಸನ್ ಕಾಲಿಗೆ ಬಾಲ್ ಹಾಕಿ ಯಾರ್ಕರ್ ಲೆಂತ್ ಬಾಲ್ ಹಾಕಿ ಬೌಲ್ಡ್ ಮಾಡಿಬಿಟ್ರು. ಪರಿಣಾಮ 367 ರನ್ಗಳಿಗೆ ಇಂಗ್ಲೆಂಡ್ ಆಲ್ಔಟ್ ಆಯಿತು. ಈ ಮೂಲಕ ಭಾರತ 2-2 ಸಮಬಲದೊಂದಿಗೆ ಸರಣಿಯನ್ನು ಡ್ರಾ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಓವಲ್ ಟೆಸ್ಟ್ನ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್. ಸ್ನೇಹಿತರೆ, ಸಿರಾಜ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್, ಫಸ್ಟ್ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್, 9 ವಿಕೆಟ್ ಪಡೆದ್ರು. ಟೆಸ್ಟ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರು. ಈ 5 ಪಂದ್ಯಗಳ ಟೆಸ್ಟ್ ಸರಣಿಯುದ್ದಕ್ಕೂ ಚೆನ್ನಾಗಿ ಆಡಿರೋ ಟೀಮ್ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹಾಗೂ ಇಂಗ್ಲೆಂಡ್ ಬ್ಯಾಟರ್ ಹ್ಯಾರಿ ಬ್ರೂಕ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಕೊಡಲಾಯಿತು. ಇಬ್ರಿಗೂ ಕೊಡ್ತಾರೆ. ಇಂಗ್ಲೆಂಡ್ ಸೈಡ್ ಒಬ್ಬರು ಪ್ಲೇಯರ್ ಆಫ್ ದಿ ಸೀರೀಸ್ನ ಸೆಲೆಕ್ಟ್ ಮಾಡ್ತಾರೆ, ಇಂಡಿಯಾ ಸೈಡು ಕೂಡ ಒಬ್ಬರು ಪ್ಲೇಯರ್ ಆಫ್ ದಿ ಸೀರೀಸ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರ ಸೈಡ್ ಪ್ಲೇಯರ್ನ ನಮ್ಮ ಹೆಡ್ ಕೋಚ್ ಗೌತಮ್ ಗಂಭೀರ್ ರೆಕಮೆಂಡ್ ಮಾಡ್ತಾರೆ, ನಮ್ಮ ಸೈಡ್ ಪ್ಲೇಯರ್ ಆಫ್ ದಿ ಸೀರೀಸ್ನ ಅವರ ಹೆಡ್ ಕೋಚ್ ರೆಕಮೆಂಡ್ ಮಾಡ್ತಾರೆ. ಆ ಕಡೆಯಿಂದ ಬ್ಯಾಸ್ ಇದಾರಲ್ಲ, ಬೆಂಡನ್ ಮೆಕಲಮ್, ಅವ್ರು ರೆಕಮೆಂಡ್ ಮಾಡಿದರು, ಗಿಲ್ ರೆಕಮೆಂಡ್ ಮಾಡಿದರು. ಈ ರೀತಿ ಪ್ಲೇಯರ್ ಆಫ್ ದಿ ಸೀರೀಸ್ ಸೆಲೆಕ್ಷನ್ ಆಯಿತು. ಇನ್ನು ಪ್ರಸಿದ್ಧ ಕೃಷ್ಣ ಈ ಟೆಸ್ಟ್ನಲ್ಲಿ 4+4 8 ವಿಕೆಟ್ ತೆಗೆಯುವ ಮೂಲಕ ಭಾರತದ ಗೆಲುವಿಗೆ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಒಬ್ಬ ಪ್ರೂವನ್ ವೆಪನ್ ಅಂತ ಹೇಳಿ ಸಾಬೀತುಪಡಿಸಿದ್ರು. ಇನ್ನು ಎಕ್ಸ್ಪೀರಿಯನ್ಸ್ ತುಂಬ ಬರಬೇಕು. ಹೋಗ್ತಾ ಹೋಗ್ತಾ ಇಂಜುರಿ ಜಾಸ್ತಿ ಮಾಡ್ಕೊಳ್ಳದೆ ಇದೇ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇನ್ನೂ ಇಂಪ್ರೂವ್ ಆಗ್ತಾ ಹೋದರೆ, ಟ್ರಿಕ್ಕಿಯಾಗಿ ಬ್ಯಾಟ್ಸ್ಮನ್ಗಳನ್ನು ಆಡಿಸೋ ಕಲ್ತ್ಬಿಟ್ರೆ ಅದ್ಭುತ ಬೌಲರ್ ಆಗೋ ಸಾಧ್ಯತೆ ಇದೆ ಪ್ರಸಿದ್ಧ ಕೃಷ್ಣ. ಇನ್ನು ಆಕಾಶ್ದೀಪ್ ಬೌಲಿಂಗ್ನಲ್ಲಿ 2 ವಿಕೆಟ್ ತೆಗೆದ್ರು. ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನೈಟ್ ವಾಚ್ಮನ್ ಆಗಿ ಒಂದು ಅರ್ಧ ಗಂಟೆ ಹೆಂಗೋ ಕಳೆದು ಬಿಡಲಿ ಅಂತ ಹೇಳಿ ಕಳಿಸಿದಂಥ ಆಟಗಾರ 66 ರನ್ ಗಳಿಸಿ ಈ ಗೆಲುವಿನಲ್ಲಿ ಅವರ ಆ ಇನ್ನಿಂಗ್ಸ್ ಕೂಡ ನಿರ್ಣಾಯಕ ಪಾತ್ರ ನಿಭಾಯಿಸಿತು. ಅಥವಾ ಇಂಗ್ಲೆಂಡ್ ಪರ ಹ್ಯಾರಿ ಬ್ರೂಕ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ 53 ಹಾಗೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 111 ರನ್ ಗಳಿಸಿ ಒಳ್ಳೆ ಆಟ ಆಡಿದ್ರು. ಇಂಗ್ಲೆಂಡ್ನ ಫ್ಯೂಚರ್ ಅಂತ ನೋಡ್ತಾರೆ ಹ್ಯಾರಿ ಬ್ರೂಕ್ರನ್ನ. ಕೂಲ್ ಹೆಡೆಡ್, ಕಾಮ್ ಆಗಿರ್ತಾರೆ, ತಮಾಷೆ ಮಾಡಿಕೊಂಡು ನಮ್ಮ ರಿಷಬ್ ಪಂತ್ ಹೇಗೆ ತಲಾಟೆ ಮಾಡ್ಕೊಂಡು ಗಮ್ಮತ್ತು ಮಾಡ್ಕೊಂಡಿರ್ತಾರೋ ಅದೇ ಥರದ ಒಬ್ಬ ಕಾಮ್ ಕೂಲ್ ಗಾಯ್ ಹ್ಯಾರಿ ಬ್ರೂಕ್. ಎಲ್ರಿಗೂ ಇಷ್ಟ ಆಗ್ತಾರೆ ಈತ. ಇಂಗ್ಲೆಂಡ್ ವೇಗಿಗಳಾದ ಜೋಶ್ ಟಂಗ್ ಹಾಗೂ ಗಸ್ ಆಟ್ಕಿನ್ಸನ್ ಇಬ್ಬರು ತಲಾ 8 ವಿಕೆಟ್ ಪಡೆದು ಭಾರತದ ಬ್ಯಾಟರ್ಗಳನ್ನು ತುಂಬ ಕಾಡಿದ್ರು. ಆದರೂ ಕೂಡ ಅವರಿಗೆ ಮ್ಯಾಚ್ ಗೆಲ್ಲಕ್ಕೆ ಆಗಲಿಲ್ಲ. ಕಡೆಗೂ ಕೂಡ ಭಾರತ ಗೆಲ್ತು. ಈ ಟೆಸ್ಟ್ ಸರಣಿಯ ಹೈಲೈಟ್ಸ್ ಏನು ಸ್ನೇಹಿತರೆ? ಅತಿ ಕಡಿಮೆ ಅಂತರದಿಂದ ಟೀಮ್ ಇಂಡಿಯಾ ಗೆಲ್ತು ಈ ಫೈನಲ್ ಮ್ಯಾಚನ್ನು. ಓವಲ್ ಟೆಸ್ಟ್ನಲ್ಲಿ ಭಾರತ 6 ರನ್ನಿಂದ ಗೆಲ್ತು. ಈ ಮೂಲಕ ಭಾರತ ಇದುವರೆಗೆ ಅತಿ ಕಡಿಮೆ ಅಂತರದಿಂದ ಗೆದ್ದಿರೋ ಟೆಸ್ಟ್ ಮ್ಯಾಚ್ ಇದಾಯಿತು. ಇದಕ್ಕಿಂತ ಮುಂಚೆ ಆಸ್ಟ್ರೇಲಿಯಾ ವಿರುದ್ಧ 2004ರಲ್ಲಿ 13 ರನ್ಗಳಿಂದ ಮುಂಬೈನಲ್ಲಿ ಟೆಸ್ಟ್ ಗೆದ್ದಿದ್ರು. ಈಗ 6 ರನ್ ಅಂತರದಿಂದ ಟೆಸ್ಟ್ ಮ್ಯಾಚನ್ನು ಗೆದ್ದಿರೋದು. ಆಂಡರ್ಸನ್ ತೆಂಡೂಲ್ಕರ್ ಸರಣಿಯಲ್ಲಿ 2 ತಂಡಗಳ ಒಟ್ಟು 9 ಬ್ಯಾಟರ್ಗಳು 400ಕ್ಕೂ ಅಧಿಕ ರನ್ ಹೊಡೆದಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಸರಣಿಯೊಂದರಲ್ಲೇ ಇಷ್ಟು ಬ್ಯಾಟರ್ಗಳು ಇಷ್ಟು ರನ್ ಹೊಡೆದಿರೋದು ಇದೇ ಮೊದಲು. ಏನೋ ಈ ಸೀರೀಸ್ನಲ್ಲಿ 12 ಬ್ಯಾಟರ್ಗಳು ಸೇರಿ 21 ಸೆಂಚುರಿ ಬಾರಿಸಿದ್ದಾರೆ. ಅದರಲ್ಲಿ 4 ಸೆಂಚುರಿಯನ್ನು ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಒಬ್ಬರೇ ಬಾರಿಸಿದ್ದಾರೆ. 70 ವರ್ಷಗಳ ಹಿಂದೆ 1955ರಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಮಾತ್ರ, ಆ ಸೀರೀಸ್ನಲ್ಲಿ ಮಾತ್ರ 21 ಸೆಂಚುರೀಸ್ ಬಂದಿದ್ವು. ಈಗ ಮತ್ತೆ ರಿಪೀಟ್ ಆಗಿದೆ. ಗಿಲ್ ಇಂಗ್ಲೆಂಡ್ ಇಂಡಿಯಾ ಟೆಸ್ಟ್ ಸೀರೀಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ, ಭಾರತದ ಕ್ಯಾಪ್ಟನ್. ಒಟ್ಟು 754 ರನ್ ಗಳಿಸಿದ್ರು ಒಂದೇ ಸೀರೀಸ್ನಲ್ಲಿ. ಅವರು ಸೀರೀಸಿಗೆ ಬಂದಾಗ ಹೊಸ ಕ್ಯಾಪ್ಟನ್ನು ಏನು ಕತೆ ಅನ್ನೋ ಲೆಕ್ಕಾಚಾರ ಇತ್ತು. ಬ್ರಿಟಿಷರು ಏನು ಹೇಳಿದ್ರು ಗೊತ್ತಾ? ನೆಕ್ಸ್ಟ್ ಆ್ಯಶಸ್ ಇದೆ, ಅದಕ್ಕೆ ಒಳ್ಳೆ ವಾರ್ಮಪ್. ಇಂಡಿಯಾ ಟೀಮಲ್ಲಿ ಕೊಹ್ಲಿ ಇಲ್ಲ, ರೋಹಿತ್ ಇಲ್ಲ. ನನ್ನ ಪ್ರಕಾರ ಇದನ್ನು ನಾವು 4-1 ಗೆಲ್ಲಬೇಕು, ಮ್ಯಾಕ್ಸಿಮಮ್ 3-2 ಆ ರೀತಿ ಗೆಲ್ಲಬೇಕು, ನಾವು 3-2 3-1 ಗೆಲ್ಲಬೇಕು ಅಂತ ಗ್ರೇಮ್ಸ್ಮಾನ್ ಹೇಳಿದರು. ಈಗ ವಾರ್ಮಪ್ ಚೆನ್ನಾಗಾಗಿದೆ. ಈಗ ಸಖತ್ ವಾರ್ಮಪ್. ಎಲ್ಲ 5 ಮ್ಯಾಚ್ 5th ಡೇ ತನಕನೂ ಹೋಯ್ತಲ್ಲ, ಒಳ್ಳೆ ವಾರ್ಮಪ್ ಆಗಿದೆ ಇಂಗ್ಲೆಂಡ್ ಟೀಮ್ಗೆ. ಅದೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಈಗ ಇವ್ರನ್ನ. ಓಕೆ, ಗಿಲ್ ಬಂದಾಗ ಹೊಸ ಕ್ಯಾಪ್ಟನ್, ಯಂಗ್ ಕ್ಯಾಪ್ಟನ್, 25 ವರ್ಷ. ಕ್ಯಾನ್ ಯು ಬಿಲೀವ್ ದ್ಯಾಟ್? 25 ಇಯರ್ ಓಲ್ಡ್, ಭಾರತದಂಥ ದೊಡ್ಡ ರಾಷ್ಟ್ರದ ಫುಲ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಪ್ಟನ್ 25ನೇ ವಯಸ್ಸಿಗೆ. ಅದು ಕೂಡ ಟೆಸ್ಟ್ ಕ್ರಿಕೆಟ್ನ ಕ್ಯಾಪ್ಟನ್ಸಿ. ಟೆಸ್ಟ್ ಕ್ರಿಕೆಟ್ ಅದು ಕೂಡ ಮೊದಲ ಕ್ಯಾಪ್ಟನ್ಸಿಯಲ್ಲೇ ಇಂಗ್ಲೆಂಡ್ ಟೂರ್. ಹುಲಿ ಬೋನಿಗೆ, ಸಿಂಹದ ಬೋನಿಗೆ ಹೋದಂಗೆ ಇಂಗ್ಲೆಂಡಿಗೆ ಹೋಗೋದು ಅಂತ ಹೇಳಿದ್ರೆ ಯಾವುದೇ ಟೀಮ್ಗೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರೆಲ್ಲ ಇದ್ದಾಗಲೂ ಕಷ್ಟ ಆಗ್ತಿತ್ತು, ಚಾಲೆಂಜಿಂಗ್ ಇರ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಒಬ್ಬ ಹೊಸ ಕ್ಯಾಪ್ಟನ್, ಯಂಗ್ ಕ್ಯಾಪ್ಟನ್, ಚಿಕ್ಕ ಎಕ್ಸ್ಪೀರಿಯನ್ಸ್ನ ಕ್ಯಾಪ್ಟನ್, ಹೇಗೆ ಏನೋ ಅನ್ನೋ ಪರಿಸ್ಥಿತಿ ಇತ್ತು. ಪ್ರೆಷರ್ ಆಗುತ್ತಾ ಏನೋ ಇತ್ತಾ ಅಂತ ಕೇಳಿದಾಗ, ಬರೀ ಕ್ಯಾಪ್ಟನ್ ಅಲ್ಲ, ನಾನೊಬ್ಬ ಬ್ಯಾಟರ್ ಕೂಡ ಹೌದು, ಈ ಸೀರೀಸ್ನ ಹೈಯೆಸ್ಟ್ ರನ್ ಸ್ಕೋರರ್ ನಾನು ಆಗಬೇಕು ಅಂತ ನನ್ನ ಮೈಂಡಲ್ಲಿದೆ ಅಂತ ಹೇಳಿದರು. ಅದನ್ನು ಮಾಡಿ ತೋರಿಸಿದ್ರು ಶುಭ್ಮನ್ ಗಿಲ್. ಇದಕ್ಕೂ ಮುಂಚೆ ಇಂಗ್ಲೆಂಡ್ನ ಗ್ರಹಾಮ್ ಗೂಚ್ 1990ನಲ್ಲಿ 752 ರನ್ ಗಳಿಸಿದರು. 35 ವರ್ಷಗಳ ಈ ರೆಕಾರ್ಡನ್ನು ಗಿಲ್ಲಿಗ ಬ್ರೇಕ್ ಮಾಡಿದ್ದಾರೆ. ಜೊತೆಗೆ ಜೋ ರೂಟ್ ಆ ಕಡೆಯಿಂದ ಇಂಗ್ಲೆಂಡ್ ಪಾಲಿನ ಸಚಿನ್ ತೆಂಡೂಲ್ಕರ್ ಥರ ಆಡ್ತಿರೋ ಆಟಗಾರ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ 6000 ರನ್ ಗಳಿಸಿದ ಮೊದಲ ಪ್ಲೇಯರ್ ಆಗಿ ಜೋ ರೂಟ್ ಈಗ ಹೊರಹೊಮ್ಮಿದ್ದಾರೆ. ಮತ್ತೊಂದು ಕಡೆ 5 ಪಂದ್ಯಗಳ ಟೆಸ್ಟ್ ಸೀರೀಸ್ ಇತಿಹಾಸದಲ್ಲೇ ಟೀಮ್ ಒಂದು ಗಳಿಸಿದ ಅತಿ ಹೆಚ್ಚು ರನ್ ಅನ್ನೋ ದಾಖಲೆಯನ್ನು ಭಾರತ ಮಾಡಿದೆ. 5 ಟೆಸ್ಟ್ನಲ್ಲಿ
3809 ರನ್ ಭಾರತ ಕಲೆ ಹಾಕಿದೆ. ಸಿರಾಜ್ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಮ್ಯಾಚ್ಗಳಲ್ಲಿ 7 ಬಾರಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ವಿಕೆಟ್ ಪಡೆದ ಮೊದಲ ಏಷ್ಯನ್ ಬೌಲರ್ ಅನ್ನು ಸಾಧನೆ ಮಾಡಿದ್ದಾರೆ. ಸಿರಾಜ್ ಮನುಷ್ಯನೇ ಅಲ್ಲ, ಮಷಿನ್, ರೋಬೋಟ್. ಜಸ್ಪ್ರೀತ್ ಬೂಮ್ರಾಗೆ 5 ಟೆಸ್ಟ್ ಆಡ್ಸೋಕ್ಕಾಗಲ್ಲ, ರೆಸ್ಟ್ ಬೇಕು, ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂತ ರೆಸ್ಟ್ ಕೊಡಲಾಗಿತ್ತು. 3 ಮ್ಯಾಚ್ ಮಾತ್ರ ಆಡಿಸಿದ್ದು. ಬಿಡಿ, ಎಲ್ಲರದ್ದು ಬಾಡಿ ಬೇರೆ ಬೇರೆ, ಎಲ್ಲರ ಬಾಡಿ ಸೇಮ್ ಇರಲ್ಲ, ಇಂಜುರಿ ಹಿಸ್ಟ್ರಿ ಇರುತ್ತೆ. ಏಜ್ ಇಬ್ಬರದ್ದು ಸೇಮ್ 31. ಆದರೆ ಸಿರಾಜ್ ಇಂಜುರಿಗೆ ಜಾಸ್ತಿ ಒಳಗಾಗದೆ ಚೆನ್ನಾಗಿ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಬೂಮ್ರಾದ ಇಂಜುರಿ ಇಶ್ಯೂಸ್ ಎಲ್ಲ ಇರೋದ್ರಿಂದ ಕಷ್ಟ. ಸಿರಾಜ್ ನೋಡಿ, ಈ ಮಧ್ಯದಲ್ಲಿ ಆಕಾಶ್ದೀಪ್ ಬಂದರು, ಮಧ್ಯದಲ್ಲಿ ಇರಲಿಲ್ಲ. ಪ್ರಸಿದ್ಧ ಕೃಷ್ಣ ಬಂದರು, ಮಧ್ಯದಲ್ಲಿ ಇರಲಿಲ್ಲ. ಆದರೆ 5 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ರು ಮೊಹಮ್ಮದ್ ಸಿರಾಜ್. ವರ್ಕ್ ಹಾರ್ಸ್. 1000ಕ್ಕೂ ಅಧಿಕ ಬಾಲ್ಗಳನ್ನು ಬೌಲ್ ಮಾಡಿದ್ರು, 23ಕ್ಕೂ ಅಧಿಕ ವಿಕೆಟ್ ತಗೊಂಡ್ರು. ಪ್ರತಿ ಬಾಲ್ನಲ್ಲೂ ಅದೇ ಎನರ್ಜಿ, ಶೋಲ್ಡ್ರ್ ಬೀಳೋದು, ಅಯ್ಯೋ ಆಗ್ತಿಲ್ಲ, ಒಂಥರ ಸೋಲಿನ ಮುಖ ಇಲ್ಲವೇ ಇಲ್ಲ. ಕಡೆ ಕ್ಷಣ ತನಕ ಪ್ರಯತ್ನ ಮಾಡು, ಫುಲ್ ಎಫರ್ಟ್ ಹಾಕು, ಜೀವ ಬಿಟ್ಟು ಬೌಲಿಂಗ್ ಮಾಡು. ಅದನ್ನು ಮಾಡಿ ತೋರಿಸಿದ್ರು ಮೊಹಮ್ಮದ್ ಸಿರಾಜ್. ಮನಸ್ಸಿಟ್ಟುಕೊಂಡು ಫುಲ್ ಎಫರ್ಟ್ ಹಾಕಿದ್ರೆ, ಇಲ್ಲ ಆಗಲೇಬೇಕು ಅಂತ ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಸಿರಾಜ್ ಬೆಸ್ಟ್ ಎಕ್ಸಾಂಪಲ್. ಕ್ಯಾಚ್ ಬಿಟ್ಟಾಗ ಹೇಳಿದ್ವಲ್ಲ, ಅವ್ರಿಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗೆ ಆಗಿತ್ತು ಅಂತ, ಅದನ್ನು ಅವರೇ ಆಮೇಲೆ ಸರಿ ಮಾಡಿದ್ರು. ಭಾರತವನ್ನು ಈ ಸೀರೀಸ್ನಲ್ಲಿ ಲೆವೆಲ್ ಮಾಡೋ ರೀತಿ ಮಾಡಿದ್ರು, 2-2 ಆಗೋ ರೀತಿ ಮಾಡಿದ್ರು. ಸಿರಾಜ್ ಮಾಡಿದ ಪ್ರತಿ ಬಾಲ್ ಒಂದೊಂದು ಇವೆಂಟ್ ಥರ ಇರ್ತಾ ಇತ್ತು. ಪ್ರತಿ ಬಾಲ್ನಲ್ಲಿ ಏನಾದ್ರು ಒಂದು ಆಗ್ತಾ ಇತ್ತು, ಪ್ರತಿ ಬಾಲ್ನಲ್ಲೂ ಸೀನ್ ಕ್ರಿಯೇಟ್ ಆಗ್ತಾ ಇತ್ತು. ಆ ಥರ ಇತ್ತು ಅವ್ರ ಬಾಲಿಂಗ್. 2021ರಲ್ಲಿ ಇಂಗ್ಲೆಂಡ್ ವಿರುದ್ಧ ಬೂಮ್ರಾನು 23 ವಿಕೆಟ್ ತಗೊಂಡಿದ್ರು. ಅದೇ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ರು ಈ ಸಲ ಸಿರಾಜ್. ಈ ಸರಣಿಯಲ್ಲಿ ಗಿಲ್ 4 ಸೆಂಚುರಿ, ಅದರಲ್ಲಿ ಒಂದು ಡಬಲ್ ಸೆಂಚುರಿ, ಟೋಟಲ್ 754 ರನ್. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಉಳಿದಂತೆ ಜೋ ರೂಟ್ 537 ರನ್ ಗಳಿಸಿದ್ದಾರೆ. ಕನ್ನಡಿಗ KL ರಾಹುಲ್ 532 ರನ್. ಹಾಗೂ ವೆರಿ ಇಂಪಾರ್ಟೆಂಟ್ಲಿ ರವೀಂದ್ರ ಜಡೇಜಾ ಒಬ್ಬ ಆಲ್ರೌಂಡರ್. ಇವರು 516 ರನ್ ಗಳಿಸಿ ಟಾಪ್ ಸ್ಕೋರರ್ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇನ್ನು ಸಿರಾಜ್ ಈ ಟೆಸ್ಟ್ನಲ್ಲಿ 23 ವಿಕೆಟ್ ಪಡೆಯುವ ಮೂಲಕ ಟಾಪ್ ವಿಕೆಟ್ ಟೇಕರ್ ಆಗಿದ್ದಾರೆ. ಉಳಿದಂತೆ ಜೋಶ್ ಟಂಗ್ 19, ಬೆನ್ ಸ್ಟೋಕ್ಸ್ 17, ಬೂಮ್ರಾ 3 ಟೆಸ್ಟ್ ಆಡಿದ್ರು ಕೂಡ 14 ವಿಕೆಟ್, ಹಾಗೆ ಪ್ರಸಿದ್ಧ ಕೃಷ್ಣ 14 ವಿಕೆಟ್ ತಗೊಂಡು ಟಾಪ್ ಬೌಲರ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾಗ ಭಾರತದ ಕ್ರಿಕೆಟ್ ಭವಿಷ್ಯ, ಅದ್ರೂ ಕೂಡ ಟೆಸ್ಟ್ ಕ್ರಿಕೆಟ್ನ ಭವಿಷ್ಯ ಸೇಫ್ ಅಂತ ಅನ್ಸುತ್ತೆ. ಪ್ರತಿ ದೊಡ್ಡ ತಾರೆಗಳು ರಿಟೈರ್ ಆದಾಗ ನೆಕ್ಸ್ಟ್ ಏನೋ ಅನ್ನೋ ಆತಂಕ ಕಾಡುತ್ತೆ ಫ್ಯಾನ್ಸ್ಗೆ ಅಥವಾ ಕ್ರಿಕೆಟ್ ಫಾಲೋವರ್ಸ್ಗೆ. ಆದರೆ ಈ ಹಿಂದೆ ಗಂಗೂಲಿ, ದ್ರಾವಿಡ್, ತೆಂಡೂಲ್ಕರ್, ಲಕ್ಷ್ಮಣ್ ಅವರೆಲ್ಲ ಹೋಗೋ ಟೈಮ್ನಲ್ಲಿ ಏನೋ ಅನ್ನೋ ಸಿಚುವೇಶನ್ ಇತ್ತು. ಆ ಟೈಮ್ನಲ್ಲಿ ಧೋನಿ, ರೋಹಿತ್, ಕೊಹ್ಲಿ, ಪುಜಾರ ಈ ಥರದ ಸ್ಟಾರ್ಸ್ ಮೇಲೆ ಬಂದರು. ಅಜಿಂಕ್ಯ ರಹಾನೆ ಎಲ್ಲ ಇದ್ರು ಟೆಸ್ಟ್ನಲ್ಲಿ. ಈಗ ಅವರೆಲ್ಲ ಇಳಿದು ಹೋಗ್ತಿದ್ದಾರೆ, ಜಾಗ ಬಿಟ್ಟು ಹೊಸಬ್ರಿಗೆ ಬಿಟ್ಟು ಹೋಗ್ತಿದ್ದಾರೆ ಅಂದಾಗ ನೆಕ್ಸ್ಟ್ ಏನೋ ಪ್ರಶ್ನೆ ಬರೋಕ್ಕಿಂತ ಮುಂಚೆನೇ ಆ ಜಾಗಕ್ಕೆ ಈಗ ಹೊಸ ಸ್ಟಾರ್ಸ್ ಆಗಮನ ಆಗಿದೆ. ಇಂಗ್ಲೆಂಡ್ ಟೂರ್ಗೆ ಹೊರಟಾಗಲೂ ಕೂಡ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ವಿರಾಟ್ ಕೊಹ್ಲಿ ಇರಲಿಲ್ಲ, ರೋಹಿತ್ ಶರ್ಮಾ ಇರಲಿಲ್ಲ, ಅಶ್ವಿನ್ ಇರಲಿಲ್ಲ, ಪುಜಾರ ಇರಲಿಲ್ಲ, ರಹಾನೆ ಇರಲಿಲ್ಲ. ಬೂಮ್ರಾ ಕೂಡ 5 ಮ್ಯಾಚ್ ಆಡಲ್ಲ, 3 ಮ್ಯಾಚ್ ಅನ್ನೋದು ಕ್ಲಾರಿಟಿ ಇತ್ತು. ಹೀಗಾಗಿ ಏನಪ್ಪ ಅನ್ನೋ ಚಿಂತೆ ಇತ್ತು. 5 ಟೆಸ್ಟ್ ಮ್ಯಾಚ್ ಸೀರೀಸ್. ಈಗೆಲ್ಲ IPL ಕಾಲ, T20 ಕಾಲ, ಟೆಸ್ಟ್ ಯಾರು ನೋಡ್ತಾರೆ? 5 ದಿನ ಅಂತೆ ಫಾರ್ಮ್ಯಾಟೇ ಕೆಲವರಿಗೆ ಮರ್ತೋಗ್ಬಿಟ್ಟಿದೆ. ಟೆಸ್ಟ್ ಹೆಂಗೆ ಆಡ್ತಾರೆ, ಹೆಂಗೆ ಇನ್ನಿಂಗ್ಸ್ಗಳು ಹೆಂಗೆ ಇದ್ರಲ್ಲಿ ಕ್ಯಾಲ್ಕುಲೇಟ್ ಆಗ್ತವೆ ಅನ್ನೋದು ಕೂಡ ತುಂಬ ಜನ ಗೊತ್ತಿರೋದಿಲ್ಲ. ಆ ರೀತಿಯಾಗಿ ಹೋಗಿದೆ. ಆದರೆ ಸ್ನೇಹಿತರೆ, ಕ್ರಿಕೆಟ್ನ ಒರಿಜಿನಲ್ ಫಾರ್ಮ್ಯಾಟ್ ಟೆಸ್ಟ್, ರಿಯಲ್ ಟೆಸ್ಟ್ ನಡೆಯುತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ. 1 ಮ್ಯಾಚ್ 5 ದಿನ, ಟೋಟಲ್ 4 ಇನ್ನಿಂಗ್ಸ್ಗಳು, 2 ಇನ್ನಿಂಗ್ಸ್ ಇವರಿಗೆ, 2 ಇನ್ನಿಂಗ್ಸ್ ಅವರಿಗೆ. ಟೈಟಾಗಿ ನಡೆದಾಗ 5 ದಿನ ಹೋಗುತ್ತೆ ಮ್ಯಾಚ್. 5 ಟೆಸ್ಟ್ ಮ್ಯಾಚ್ಗಳ ಸೀರೀಸ್ ಇದು. ಟೋಟಲ್ 25 ದಿನಗಳ ಟೆಸ್ಟ್ ಸೀರೀಸ್. ಕಂಟಿನ್ಯೂಸ್ ಅಲ್ಲ, ಮಧ್ಯದಲ್ಲಿ 3 ದಿವಸ, 4 ದಿವಸ, 5 ದಿವಸ ಗ್ಯಾಪ್ ಇರುತ್ತೆ. ಸೊ 2 ತಿಂಗಳು ನಡೆದಿತ್ತು ಸೀರೀಸ್ ಇದು. ಶುಭ್ಮನ್ ಗಿಲ್ ಆರಂಭದಲ್ಲಿ ಹೇಳಿದರು, ಇಂಗ್ಲೆಂಡ್ ಬಾಲ್ ಆಡುತ್ತೆ, ನೀವು ಯಾವ ಥರ ಆಡ್ತೀರಿ ಅಂತ ಕೇಳಿದರು ಇಂಗ್ಲೀಷ್ ಪತ್ರಕರ್ತರು. ವೆಲ್, ಆಗಸ್ಟ್ ವೇಳೆಗೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಆಡ್ತೀವಿ ಅಂತೇಳಿ ಶುಭ್ಮನ್ ಗಿಲ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದರು. ಸೊ ಭಾರತ ತನ್ನ ಕ್ಲಾಸನ್ನು ಇಂಗ್ಲೆಂಡ್ನಲ್ಲಿ ಅವರಿಗೆ ತೋರಿಸ್ಕೊಟ್ಟು ಬಂದಿದೆ. ಕ್ರಿಕೆಟ್ನ ಟಫೆಸ್ಟ್ ಫಾರ್ಮ್ಯಾಟ್ನಲ್ಲಿ ಈ ಯಂಗ್ ಟೀಮ್, ಈ ಯುವ ಟೀಮ್, 25 ವರ್ಷದ ಕ್ಯಾಪ್ಟನ್ ನೇತೃತ್ವದಲ್ಲಿ ಹೋದಂಥ ಯಂಗ್ ಟೀಮ್ ಇಂಗ್ಲೆಂಡ್ ಜೊತೆಗೆ ಸಮಬಲದಲ್ಲಿ ಹೋರಾಡಿ ಲಾಸ್ಟಿಗೆ ಸೀರೀಸ್ ಲೆವೆಲ್ ಆಗಿದೆ. ಬಟ್ ಈ 5 ಮ್ಯಾಚ್ಗಳನ್ನು ಯಾರಾದರೂ ನೋಡಿದರೆ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಹುಶಃ 4-1 ಆಗ್ತಾಯಿತ್ತು. ಇದು 4-1 ಅಂಥ ಸಿಚುವೇಶನ್ ಇತ್ತು ಸ್ನೇಹಿತರೆ. 4-1 ಎಲ್ಲ ಮ್ಯಾಚಲ್ಲೂ ಕೂಡ ಇಂಡಿಯಾ ಇನ್ನೇನು ಗೆಲ್ಲುತ್ತೆ ಅನ್ನೋ ಟೈಮ್ನಲ್ಲಿ ಸೋತಿತ್ತು. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿರಲಿಲ್ಲ. ಹಾಗಾಗಿ ಒಂದು ವೇಳೆ ಲಾಸ್ಟ್ ಮ್ಯಾಚ್ ಇಂಡಿಯಾ ಗೆಲ್ಲಿಲ್ಲ ಅಂದಿದ್ರೆ ಅದು ಸರಿಯಾಗಿರೋ ಎಂಡೇ ಆಗ್ತಿರಲಿಲ್ಲ, ಅನ್ಯಾಯ ಆಗಿಬಿಡ್ತಾ ಇತ್ತು. ಸೊ ಈಗ ಅಟ್ಲೀಸ್ಟ್ ಸೀರೀಸ್ ಲೆವೆಲ್ ಆಗಿದೆ. ಇಂಗ್ಲೀಷರಿಗೂ ಗೊತ್ತು, ಬ್ರಿಟಿಷರಿಗೂ ಗೊತ್ತು, ಪ್ರತಿಯೊಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್ಗೂ ಗೊತ್ತು, ನಿಜವಾದ ವಿನ್ನರ್ ಈ ಟೆಸ್ಟ್ ಕ್ರಿಕೆಟ್ ಸೀರೀಸ್ನಲ್ಲಿ ಭಾರತನೇ ಅಂತ. ಸೆಷನ್ ವೈಸ್ ನೋಡ್ತಾ ಹೋದಾಗ ಹೈಯೆಸ್ಟ್ ಡಾಮಿನೆನ್ಸ್ ಇಂಡಿಯಾದೇ ಇತ್ತು. ಆದರೆ
ಸೋತಿರೋ 3 ಟೆಸ್ಟ್ ಇದಾವಲ್ಲ, 10 ಕಡೆ ಗಳಿಗೆಗೆ ಬಂದು ಭಾರತ ಕೈ ಚೆಲ್ಲಿತ್ತು ಮ್ಯಾಚನ್ನು, ಅಥವಾ ಇಂಗ್ಲೆಂಡ್ ಕಿತ್ಕೊಂಡಿತ್ತು. ಏನೇನು ನೋಡಿದ್ವಿ ನಾವು ಈ ಸೀರೀಸ್ನಲ್ಲಿ? ರಿಷಬ್ ಪಂತ್ ಕಾಲಿಗೆ ಬಾಲ್ ಬಿದ್ದು ರಕ್ತ ಒಸರುತ್ತಾ ಇತ್ತು, ಕುಂಟ್ಕೊಂಡು ಹೋಗಿದ್ರು, ಆಂಬುಲೆನ್ಸಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಾಗಿತ್ತು. ಆದರೆ ನೆಕ್ಸ್ಟ್ ಡೇ ಟೀಮಿಗೆ ಅನಿವಾರ್ಯತೆ ಇದೆ ಅಂದಾಗ ಕುಂಟ್ಕೊಂಡು ಬಂದು ಆಡಿದ್ರು ರಿಷಬ್ ಪಂತ್, ಕುಂಟ್ಕೊಂಡು. ಅವ್ರು ರಿಕವರ್ ಆಗಲಿಕ್ಕೆ ತುಂಬ ಟೈಮ್ ಬೇಕು ಪಾಪ ಇನ್ನು, ಆದರೂ ಕೂಡ ಕುಂಟ್ಕೊಂಡು ಬಂದು ಆಡಿದ್ರು. ಕ್ರಿಸ್ ವೋಕ್ಸ್ ಫೀಲ್ಡಿಂಗ್ ಮಾಡೋಕ್ಕೆ ಹೋಗಿ 1 ರನ್ ತಡೆಯೋಕ್ಕೆ ಹೋಗಿ ಬೌಂಡ್ರಿ ಲೈನಲ್ಲಿ ಡೈವ್ ಬಿದ್ದು ಶೋಲ್ಡರೇ ಜಾಗ ಚೇಂಜ್ ಮಾಡಿದೆ, ಅವ್ರದ್ದು ಡಿಸ್ಲೊಕೇಟ್ ಆಗಿದೆ ಇಲ್ಲಿ ಶೋಲ್ಡ್ರಲ್ಲಿ, ರೊಟೇಟರ್ ಕಫಲ್ಲಿ. ಅವರಿಗೆ ಫುಲ್ ಪಟ್ಟಿ ಹಾಕಿ ಒಳಗಡೆ ಹಿಂಗೆ ಇಟ್ಟಿದ್ದಾರೆ ಕೈನ. ಆದರೂ ಒಂದು ಕೈಯಲ್ಲಿ ನಾನು ತಂಡ ಕಾಡ್ತೀನಿ ಅಂತ ಬಂದರು. ಸ್ನೇಹಿತರೆ, ಅದಕ್ಕೇನೆ ಟೆಸ್ಟ್ ಕ್ರಿಕೆಟ್ನ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕ್ರಿಕೆಟ್ ಅಂತ ಹೇಳೋದು. RCB IPL ಗೆದ್ದಾಗ ವಿರಾಟ್ ಕೊಹ್ಲಿ ಬಾಯಲ್ಲಿ ಟೆಸ್ಟ್ ಕ್ರಿಕೆಟ್ನ ಗುಣಗಾನ ಬರ್ತಾ ಇತ್ತು. 18 ವರ್ಷಗಳ ಬಳಿಕ RCB IPL ಗೆದ್ದಿರೋದಲ್ವಾ. ಅದು ಮುಗಿದ ಮೇಲೆ ಮಾತಾಡ್ತಾ ಸೀದಾ ಟೆಸ್ಟ್ ಕ್ರಿಕೆಟಿಗೆ ಹೋಗಿದ್ರು ವಿರಾಟ್ ಕೊಹ್ಲಿ. ಪ್ರಶ್ನೆನೂ ಅದೇ ರೀತಿ ಬಂದಿತ್ತು, ಬಟ್ ಟೆಸ್ಟ್ ಕ್ರಿಕೆಟ್ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾಡಿದ್ರು. ಅವರು ರಿಟೈರ್ ಆಗ್ತಿದ್ದಾರೆ, ಅವ್ರು ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಅವರು ಆಸ್ ಇಫ್ ಇವಾಗ ಅವ್ರಿಗೆ ಟೆಸ್ಟಲ್ಲಿ ಕರಿಯರ್ ಶುರುವಾಗ್ತಿದೇನೋ ಅಂತೇಳಿ ಆಸೆಯಿಂದ ಮಾತಾಡ್ತಿದ್ರು, ಆ ಲೆವೆಲ್ಗೆ ಆಸೆಯಿಂದ ಮಾತಾಡ್ತಿದ್ರು ವಿರಾಟ್ ಕೊಹ್ಲಿ. ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರೆಸ್ಪೆಕ್ಟ್ ಬೇಕಾ ನಿಮಗೆ, ಟೆಸ್ಟ್ ಕ್ರಿಕೆಟ್ ಆಡಿ ಅಂತ ವಿರಾಟ್ ಕೊಹ್ಲಿ ಹೇಳ್ತಾಯಿದ್ರು. ಅವರ ಕೊಡುಗೆ ಕೂಡ ಇದೆ ಈ ಮೈಂಡ್ ಸೆಟ್ ಶಿಫ್ಟ್ ಆಗೋದ್ರಲ್ಲಿ ಭಾರತದ್ದು. ಇಂಗ್ಲೆಂಡಿಗೆ ಹೋಗೋದು, ಆಸ್ಟ್ರೇಲಿಯಾಗೆ ಹೋಗೋದು, ಸೌತ್ ಆಫ್ರಿಕಾಗೆ ಹೋಗೋದು, ನ್ಯೂಜಿಲೆಂಡ್ಗೆ ಹೋಗೋದು, ಅಲ್ಲಿ ಟೆಸ್ಟ್ ಮ್ಯಾಚೆಲ್ಲ ಆಡಿ ಬರೋದು ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಸ್ವಲ್ಪ ಕೆಳಗೆ ಇರ್ತಾ ಇತ್ತು. ಆದರೆ ಹಂತ ಹಂತವಾಗಿ ನಾವು ಗಳಿಸ್ಕೊಳ್ತಾ ಬಂದ್ವಿ. ಗಂಗೂಲಿಯರ್ ಟೈಮ್ನಲ್ಲಿ ನಿಧಾನಕ್ಕೆ ಭಾರತ 1 ಸ್ಟೆಪ್ ಮೇಲಕ್ಕೆ ಬಂತು, ಧೋನಿ ಟೈಮ್ನಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ. ಅಂದರೆ ವಿರಾಟ್ ಕೊಹ್ಲಿ ಟೈಮ್ನಲ್ಲಿ ಯಾವುದೇ ಚಾಂಪಿಯನ್ಶಿಪ್ ಟೈಟಲ್ ಗೆದ್ದಿಲ್ಲ ಅಂದರೂ ಕೂಡ ಭಾರತ ಅಗ್ರೆಸಿವ್ ಟೀಮ್ ಅನ್ನೋದನ್ನು, ಕಲ್ಲಿನಂತಹ ಮೈಂಡ್ಸೆಟ್ನ ಟೀಮ್ ಅನ್ನೋದನ್ನು ಜಗತ್ತಿನಾದ್ಯಂತ ತೋರಿಸ್ಕೊಟ್ಟು ಬಂತು. ಇವಾಗ ನಮ್ಮ ಆಟಗಾರರ ಒಳಗೆ, ನಮ್ಮ ಇಂಡಿಯನ್ ಕ್ರಿಕೆಟ್ನ ಒಳಗೆ ಆತ್ಮವಿಶ್ವಾಸ ಬಂದು ಹೋಗಿದೆ. ಈಗ ಇವ್ರು ಹೇಳಿದಾಗ, ಬೆಂಡಕೆಟ್ ಏನು ಹೇಳಿದಾಗ, ಯು ಕಾಂಟ್ ಗೆಟ್ ಮಿ ಔಟ್ ಅಂತ ಆಕಾಶ್ದೀಪಿಗೆ ಹೇಳಿದಾಗ ನಕ್ಕೊಂಡು ವಾಪಸ್ ಆಗಿದ್ರು ಆಕಾಶ್ದೀಪ್. ಆದರೆ ಅವ್ರನ್ನ ಆಕಾಶ್ದೀಪೆ ಆಮೇಲೆ ಔಟ್ ಮಾಡಿದಾಗ ಧೈರ್ಯವಾಗಿ ಹೀಗೆ ಹೆಗಲ ಮೇಲೆ ಕೈ ಹಾಕೊಂಡಿದ್ರು. ತುಂಬ ಜನ ಕನಸಿರ್ಬೋದು ಇದು ದುರಹಂಕಾರ, ದುರ್ವರ್ತನೆ ಅಂತ ಕೆಲವರೆಲ್ಲ ಟೀಕೆ ಮಾಡಿದ್ರು. ಆದರೆ ಏನೇ ಹೇಳಿ, ಆ ಕಾನ್ಫಿಡೆನ್ಸ್ ನೋಡಿ, ಬ್ರಿಟಿಷರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಕಾನ್ಫಿಡೆನ್ಸ್. ಆಕಾಶ್ದೀಪ್ ಅಂತ ಒಬ್ಬ ರಿಲೇಟಿವ್ಲಿ ಯಂಗ್ ಆ್ಯಂಡ್ ಹೊಸ ಪ್ಲೇಯರು ಕೂಡ ನಿನ್ನ ಔಟ್ ಮಾಡೋಕ್ಕಾಗಲ್ವಾ, ಹೋಗ್ಬಾ ಅಂತ ಇಂಗ್ಲೀಷ್ ಆಟಗಾರ ಹೆಗಲ ಮೇಲೆ ಕೈ ಹಾಕಿ ಸೆಂಡ್ ಆಫ್ ಕೊಡೋ ಮಟ್ಟಿಗೆ ಧೈರ್ಯ ಒಳಗಡೆ ಬಂದಿದೆಯಲ್ಲ ಹೊಸ ಹುಡುಗರಿಗೂ ಕೂಡ, ಅದು ಮೈಂಡ್ ಸೆಟ್ ಶಿಫ್ಟ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ಟೀಮ್ ಇಂಡಿಯಾದ ಕ್ರಿಕೆಟಿಂಗ್ ಭವಿಷ್ಯ ಇನ್ನೂ ಚೆನ್ನಾಗೇ ಇರುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು. ಆ ಸಮಾಧಾನ, ಆ ತೃಪ್ತಿ, ಆ ಒಂದು ಕ್ಲಾರಿಟಿ ಈ ಟೆಸ್ಟ್ ಸೀರೀಸ್ ಕ್ರಿಕೆಟ್ ಅಭಿಮಾನಿಗಳಿಗೆ ಕೊಟ್ಟಿದೆ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ಮೊಹಮ್ಮದ್ ಸಿರಾಜ್ ಬಗ್ಗೆ ನಾವು ಅವರ ಲೈಫ್ ಸ್ಟೋರಿ ಬಗ್ಗೆ ವರ್ಷಗಳ ಹಿಂದೆಯೇ ಒಂದು ಅದ್ಭುತವಾಗಿರೋ ಸ್ಟೋರಿ ಮಾಡಿದ್ವಿ. ನೀವು ನೋಡಿಲ್ಲ ಅಂದರೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ಆ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.